ಸಂಸಾರ ದಾಂಪತ್ಯ ಅಂದ್ರೆ ಏನು ಅಂತ ಗೊತ್ತಾ? ವಾಟ್? ಈ ತರ ಒಂಟಿ ಗೂಬೆ ತರ ಕೈಕಾಲು ಅಲ್ಲಾಡ್ಸ್ತಾ ಇರೋದಲ್ಲ. ಪಲ್ಲು, ಹೋಲ್ಡ್ ಯೋರ್ ಟಂಗ್. ನನಗೆ ಟಂಗು ಟಿಂಗು ಎಲ್ಲ ಸರಿಯಾಗೇ ಇದೆ. ನಮ್ಮನ್ನ ನೋಡ್ ಕಲ್ತ್ಕೊಳ್ಳಿ. ನಾನು ನಮ್ಮ ಯಜಮಾನ್ರು ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂತ. ಅದಕ್ಕೆ ನಾನೇನ್ ಮಾಡ್ಲಿ? ನೀವು ನಮ್ಮ ಅಣ್ಣನ ಜೊತೆ ಹಾಗೆ ಇರಿ. ಅಲ್ಲು, ನಿನ್ ಗಂಡ ಬೆಪ್ಪ. ನೀನ್ ಹೇಳೋದಕ್ಕೆಲ್ಲ ಕೋಲೆ ಬಸ್ವಂತರ ತಲೆ ಅಲ್ಲಾಡ್ಸ್ಕೊಂಡಿರ್ತಾನೆ. ಹೌದು, ಗಂಡನ್ನ ಹಾಗೆ ಇಟ್ಕೋಬೇಕು. ಆದ್ರೆ ನನ್ನ ಹಬ್ಬಿ ಹಾಗಿಲ್ವಲ್ಲ. ಯಾವ ಹುಡುಗಿ ನೋಡಿದ್ರು ಸಾಕು ಹಲ್ಗಿಂಚ್ಕೊಂಡು ಅವ್ರನ್ನೇ ನೋಡ್ತಾ ಇರ್ತಾರೆ. ಮನೇಲಿ ಊಟ ಸಿಗ್ಲಿಲ್ಲ ಅಂದ್ರೆ ಹೋಟ್ಲಿಗೆ ಹೋಗೇ ಹೋಗ್ತಾರಪ್ಪ. ಹೊರಗಡೆ ನನ್ನ ಫ್ರೆಂಡ್ಸ್ ಯಾರು ಮನೆಗ್ ಬಂದ್ರೆ ಅವ್ರ ಮೇಲೂ ಕಣ್ಣು ಹಾಕ್ತಾರೆ, ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾರೆ. ಆಗೇನ್ ಮಾಡ್ಲಿ? ನೀವ್ ಅಣ್ಣನ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ನಿಮ್ಮಣ್ಣ ನಾನು ಅನ್ಕೊಂಡಿರೋ ಹಾಗೆ ಸ್ಟೈಲಿಶ್ ಹುಡುಗ ಆಗಿಲ್ಲ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಇದಾರೆ. ಅಣ್ಣನ ನಿಮ್ ಸ್ಟೈಲಿಗೆ ಹೇಗ್ ಬೇಕೋ ಹಾಗೆ ತಿದ್ದುಪಡಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅಣ್ಣ ಕೈ ಬಿಟ್ಟು ಹೋಗ್ಬಿಡ್ತಾನ ಅಷ್ಟೇ. ಬೆಂಡೆತ್ತಿ ಬ್ರೇಕ್ ಹಾಕಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಜೀವನ ಪುಟ್ಟಿ ಅಷ್ಟೇ. ಅಲ್ಲೋ ಸ್ಪೆಕ್ಸ್ ಹಾಕೋ ಮಾರ್ಕೆಟ್ ಹೋಗೋಣ. ಅಲ್ಲಿ ನಿನಗೊಂದು ರೋಸಾ ಹೂ ಕೊಡಿಸ್ತೀನಿ. ಅದೇ ಖುಷಿಗೆ ನಾವಿಬ್ರು ಹೋಟ್ಲ್ಗೆ ಹೋಗಿ ಬೆಣ್ಣೆ ಮಸಾಲೆ ತಿನ್ಬಿಟ್ಟು ಯಾವ್ದಾದ್ರು ಮಾಲ್ಗೆ ಹೋಗೋಣ. ಅಲ್ಲಿ ನೀನು ಯಾವ ಸಿನಿಮಾಗೆ ಹೋಗೋಣ ಅಂತೀಯೋ ಅದೇ ಸಿನಿಮಾಗೆ ಹೋಗೋಣ. ಇಷ್ಟಕ್ಕೂ ನಾವು ಥಿಯೇಟ್ರಲ್ಲಿ ಕುತ್ಕೊಂಡು ಸಿನಿಮಾನ ನೋಡ್ತೀವಿ. ಸುಮ್ನಿರಿಪ್ಪ, ದೊಡ್ಡವ್ರ ಮುಂದೆ ಹಾಗೆಲ್ಲ ಹೇಳ್ಬಾರ್ದು. ಅದಕ್ಕೆ ಸಂಸಾರ ದಾಂಪತ್ಯ ಅಂದ್ರೆ ಇದು. ಅಲ್ಲಪ್ಪ, ಇದಕ್ಕೆಲ್ಲ ದುಡ್ಡು? ಅಯ್ಯೋ, ನಿನ್ನೆ ಇಂಟ್ರಿಗೆ ಹೋಗ್ಬೇಕು ಅಂದಿದ್ದಕ್ಕೆ ಅದಕ್ಕೆ ಅವ್ರು 500 ರೂಪಾಯಿ ಕೊಟ್ಟಿದ್ರು. ಅದೇ ಸಾಕು, ನಡಿ. ಮತ್ತೆ ಇಂಟ್ರಿ? ಅಯ್ಯೋ, ಅದು ನಿನ್ನೆನೆ ಫೇಲ್ ಆಗೋಯ್ತಲ್ಲ. ಹಲೋ ಪದ್ಮಜ, ಜಾಜಿ ಸ್ಪೀಕಿಂಗ್. ನನ್ನ ಹಬಿನ ಚೆನ್ನಾಗಿ ಬೆಂಡೆತ್ತಿ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಅವರು ದಾರಿ ತಪ್ಪ ಹೋಗ್ತಾರೆ. ಅದಕ್ಕೆ ನೀನ್ ನಮ್ಮ ಮನೆಗೆ ಬಂದು ಒಂದು ಸೂಪರ್ ಐಡಿಯಾ ಕೊಡು. ನಾನ್ ಹೇಳೋ ಫಾರ್ಮುಲಾ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ನಿಮ್ ಯಜಮಾನ್ರು ಬೆಕ್ಕಿನ ಮರಿ ಆಗ್ಬಿಡ್ತಾರೆ. ಓ ಮೈ ಗಾಡ್, ಅವರು ಕ್ಯಾಟ್ ಆಗಿ ನನ್ನ ರ್ಯಾಟ್ ತರ ಮಾಡ್ಕೊಂಡು ತಿಂದ್ಬಿಟ್ರೆ? ಜಾಜಿ ಅವರೇ, ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಯ್ತು. ನಿಮ್ ಯಜಮಾನರನ್ನ ಪಾಮರಿನ್ ನಾಯಿ ಮಾಡಿ ಆಟ ಆಡಿಸ್ಬೇಕು. ಇಲ್ಲ ಅಂದ್ರೆ ಅಲ್ಸೇಷನ್ ನಾಯಿ ತರ ಮೇಲ್ ಬಿದ್ಬಿಡ್ತಾರೆ. ಈಗ ಆಗ್ತಿರೋದು ಅದೇನೆ. ನಿಮ್ ಗಂಡನ ಮೇಲೆ ನೀವು ಸುಮ್ನೆ ಕೋಪ ಮಾಡ್ಕೊಂಡ್ರೆ ಆಗೋದಿಲ್ಲ. ಅವ್ರನ್ನ ಬೇರೆ ರೀತಿ ಆಟ ಆಡಿಸ್ಬೇಕು. ಅವ್ರ ಮೂಗಿಗೆ ಅವರೇ ಮೂಗ್ದಾರ ಹಾಕೊಂಡು ಆ ದಾರನ ನಿಮ್ ಕೈ ಕೊಡೋ ಹಾಗೆ ಮಾಡ್ಬೇಕು. ಹಬಿ ಯಾವಾಗ್ಲೂ ನನ್ನ ಹಿಂದೆನೆ ಬಿದ್ದು ಸಾಯ್ತಾ ಇರ್ತಾರೆ. ನನ್ ಬೇಡ ಬೇಡ ಅಂದ್ರು ನನ್ನ ಹಿಂದೆನೆ ಬರ್ತಾರೆ. ಬೆಡ್ರೂಮ್ಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ರು ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಾರೆ. ಈಗಂತೂ ಸಾಕಾಗಿ ಹೋಗಿದೆ. ಅವ್ರನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಗಂಡನ್ನ ಹೋಲಿಸ್ಕೊಳ್ಳೋ ಫಾರ್ಮುಲಾ ಆಗೋದಿಲ್ಲ, ಗಂಡನ್ನ ಅವಾಯ್ಡ್ ಮಾಡೋ ಫಾರ್ಮುಲಾ ಆಗುತ್ತೆ. ಯಾಕೆ ನಿಮ್ ಹತ್ರ ಆ ಫಾರ್ಮುಲಾ ಇಲ್ವಾ? ಯಾಕಿಲ್ಲ? ಗಂಡನ್ನ ಬೆಂಡೆತ್ತೋದ್ರಲ್ಲಿ 2-3 ಟೈಪ್ ಇದೆ. ಒಂದು ಹೋಲಿಸ್ಕೊಳ್ಳೋದಿಕ್ಕೆ, ಒಂದು ದೂರ ಇಡೋದಿಕ್ಕೆ. ನನಗೆ ದೂರ ಇಡೋ ಫಾರ್ಮುಲಾ ಬೇಕು. ಆಯ್ತು, ಹೇಳ್ಕೊಡ್ತೀನಿ. ನಾನು ಹೇಳೋ ಫಾರ್ಮುಲಾ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ನಿಮ್ ಗಂಡ ನಾಯಿ ಮರಿ ಆಗ್ಬಿಡ್ತಾನೆ. ರೂಮ್ಗೆ ಬಾ ಅಂದ್ರೆ ಬರ್ತಾನೆ, ಬರ್ಬೇಡ ಅಂದ್ರೆ ಬರೋದಿಲ್ಲ. ಹಾಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅಷ್ಟಾದ್ರೆ ಸಾಕು. ಹೇಗೆ? ಓಕೆ, ಡನ್. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನೀನು ನುಲಿಯೋದು, ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ನನ್ನ ಮಗನಿಗೆ ಕಾಫಿ ಕೊಟ್ಟ್ಯಾ? ಕಾಫಿ ಕೊಡಕ್ಕೆ ಅವ್ರಿನ್ನು ಕೆಳಗಿಲ್ ಬಂದೇ ಇಲ್ಲ ಅತ್ತೆ. ಕೆಳಗಿಳಿದು ಬಂದ ತಕ್ಷಣ ಮಲೀದೇ ಕಾಫಿ ಕೊಡು. ನೀವ್ ಮರೆತ್ರ ನಾನ್ ಮರಿತೀನ? ಅಯ್ಯೋ ನನ್ ಚಿನ್ನ. ಯಾರನ್ ಕರಿತಿದ್ದು? ಯಜಮಾನ್ರನ್ನ? ಚಂಪಾ, ಅವರು ನನ್ನ ಯಜಮಾನಿ. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಅಲ್ಲಮ್ಮ, ಗಂಡನ್ನ ಒಳ್ಳೆ ನಾಯಿ ಮಲಿನ ಕಲ್ದಂಗ್ ಕಲಿತೀಯಲ್ಲ, ಹೇಗಮ್ಮ ಇದು? ಈಗ ಕರೆದ್ರೆ ನಾಯಿ ಮರಿನೇ ಹತ್ರ ಬರಲ್ಲ ಅಂತಂದ್ರೆ ಗಂಡ ಬಂದ್ಬಿಡ್ತಾರ? ಶಟ್ ಅಪ್ ಚಂಪಾ. ನಾನು ಓಲ್ಡ್ ಜಾಜ್ ಇಲ್ಲ, ಈಗ ಚೇಂಜ್ ಆಗಿದ್ದೀನಿ. ನನ್ನ ಹಬಿ ಮೇಲೆ ನಾನು ಎಷ್ಟು ಲವ್ ಇಟ್ಕೊಂಡಿದ್ದೀನಿ ಗೊತ್ತಾ? ನಾನ್ ಲವ್ ಇಂದ ಕರೆದ್ರೆ ಹಬಿ ಬರ್ದೇ ಇರ್ತಾರ? ನೋಡ್ತಾ ಇರೋ, ಈಗ ಕರಿತೀನಿ. ಅವ್ರು ಎಲ್ಲೇ ಇದ್ರು ಕಾಲಲ್ಲಿ ಆಡ್ಸ್ಕೊಂಡು ಓಡ್ಕೊಂಡು ಬರ್ತಾರೆ ನನ್ನ ಹತ್ರ. ಹಬಿ ಡಿಯರ್, ಓ ಹಬಿ ಡಿಯರ್, ಮೈ ರೊಮ್ಯಾಂಟಿಕ್ ಹಬಿ. ಹಬಿ ಡಿಯರ್, ಕಮ್ ಹಿಯರ್. ಯಾಕೋ ಏನೋ ನಮ್ಮ ಮೆಡ್ರು ಪ್ರೀತಿಯಿಂದ ಕರೀತಾರೆ. ನಾವು ಈ ಅವಕಾಶನ ಸದ್ಬಳಕೆ ಮಾಡ್ಕೋಬೇಕಪ್ಪ. ಹಬಿ, ನಾನು ಫುಲ್ ಲವ್ ಇಂದ ಬಿಸ್ಕೆಟ್ ಹಾಕ್ತೀನಿ. ಯು ಹ್ಯಾವ್ ಟು ಕ್ಯಾಚ್ ಇಟ್. ಓಕೆ, 1 2 3. ಓಕೆ, one more. Oh my God, ಹಬಿ, you're simply great. ನಾನು ಬಿಸ್ಕೆಟ್ ಹಾಕ್ತಿದ್ರೆ ಕರೆಕ್ಟ್ ಆಗಿ ಕ್ಯಾಚ್ ಹಿಡಿತೀನಲ್ಲ, ಈ ಟೆಕ್ನಿಕ್ ನಾ ಎಲ್ಲಿಂದ ಕಲ್ತ್ಕೊಂಡ್ರಿ? ಮೈ ಡಿಯರ್ ಗುಬೆ, ಕೆಲವೊಂದು ವಿದ್ಯೆಗಳು ಕಷ್ಟಕಾಲದಲ್ಲಿ ನಮ್ಮ ಕೈ ಹಿಡಿತೇವೆ ಅಂತ ನಾವೇ ಕಷ್ಟಪಟ್ಟು ಕಲ್ತ್ಬಿಟ್ಟಿದ್ವಿ. ಮೈ ಡಿಯರ್ ಹಬಿ, ನಾನು ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಬರ್ತೀರಾ? ಬೆಳಗ್ಗೆ ಬೆಳಗ್ಗೆನೆ ಬೆಡ್ರೂಮ್ ಕರಿಯಕ್ಕೆ ನಂಗೆ ಶೈ ಆಗುತ್ತೆ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ಬಿಸ್ಕೆಟ್ ನ ನಾಯಕಲ್ಲ
ಕಾಲಿ ಕಟ್ಕೋತಾರೋ ಕಟ್ಲಿ ಬಿಡ್ರಿ. ಒಟ್ಟಲ್ಲಿ ನಮ್ಗೆ ಎಂಡ್ರ ಪ್ರೀತಿ ಸಿಗ್ತಾ ಇದೆಯಲ್ಲ ನಮ್ಗೆ ಅಷ್ಟು ಸಾಕು. ಹಾಗಂತ ನಾನ್ ಯಾವಾಗ ಹೊರಟಿದೆಯಲ್ಲೋ? ಮಾತೃಶ್ರೀ ರಂಗಮ್ಮನವ್ರೆ, ನಮಗೆ ನಮ್ಮ ಎಂಡ್ರ ಪ್ರೀತಿ ಸಿಕ್ಕುತ್ತೆ ಅಂದ್ರೆ ಬರೀ ನಾಯಿ ಏನ್ರಿ ನರಿ ಆಗೋದಕ್ಕೂ ರೆಡಿ. ಗುಬಿ ಹಬಿ, ನಾನ್ ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆ? ಅದು ಮಸ್ಕಿಟೋಸ್ ನಂಗೆ ಸಿಕ್ಕಾಪಟ್ಟೆ ಬೈಟ್ ಮಾಡ್ತಾ ಇದೆ. ಎಲ್ಲ ಬಡ್ಡಿ ಮಗನ್ವೆ ಇರಿ, ಸುತ್ತನು ಸೊಳ್ಳೆ ಕಾಲ ಹಚ್ಚಿಟ್ಬಿಡ್ತೀನಿ. ಆ ಕಾಲ್ ಹಚ್ಚಿದ್ರೆ ನನಗೆ ಆಗಲ್ಲ. ಮತ್ತೆ ಜೋರಾಗಿ ಫ್ಯಾನ್ ಹಾಕ್ಬಿಡ್ಲಾ? ಫ್ಯಾನ್ ಹಾಕಿದ್ರೆ ನಂಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಬಿಡುತ್ತೆ. ಈಗ ನನ್ನನ್ನು ಅದು ಏನ್ ಮಾಡುವಂತೀರಾ? ಡೂ ಒನ್ ಥಿಂಗ್, ನೀವು ಇಲ್ಲೇ ಪಕ್ಕದಲ್ಲೇ ಕುತ್ಕೊಂಡಿರಿ, ನಾನು ಓದ್ತಾ ಇರ್ತೀನಿ. ಸೊಳ್ಳೆ ನಂಗೆ ಬೈಟ್ ಮಾಡಕ್ ಬಂದಾಗ ಅದನ್ನ ಹೊಡಿ. ಸೊಳ್ಳೆ ಹೊಡಿ ನೆಪದಲ್ಲಿ ನನ್ನನ್ನೇ ಬೀಟ್ ಮಾಡ್ತಾ ಇದ್ದೀರಾ? ಸೊಳ್ಳೆ ಇಲ್ಲಿ ಕೂತಿತ್ತಲ್ವಾ, ಸೊಳ್ಳೆ ಹೊಡೆಯೋಣ ಅಂತ ಹೋದೆ ನಿಮ್ ಕೆನ್ನೆಗೆ ಬಡ್ದ್ಬಿಡ್ತು. ಕೆಲಸ ಮಾಡಿ, ನೀವ್ ಇಲ್ಲಿದ್ರೆ ನನಗೆ ಸ್ಲೀಪ್ ಮಾಡಕ್ ಬಿಡಲ್ಲ. ಕೆಳಗಡೆ ನಿಮ್ ದಿಂಬು ಚಾಪೆ ಎಲ್ಲ ಇದೆಯಾ ನೋಡಿ. ಇಲ್ಲೇ ಇದೆಯಲ್ಲ, ತಗೊಂಡ್ರಾ? ಅದನ್ನ ಬಿಸಾಕಿ. ಅಷ್ಟೇ ತಾನೆ. ಈಗ ನೀವು ಹೊರಗಡೆ ಹೋಗಿ ಬಿತ್ಕೊಳ್ಳಿ. ಬಲ್ಲು, ನಿನ್ನೆ ರಾತ್ರಿ ನಿಮ್ಮ ಅಣ್ಣನ ರೂಮಲ್ಲಿ ಕೂರ್ಸ್ಕೊಂಡು ಅತ್ತಿಗೆ ಏನೋ ಉಪದೇಶ ಕೊಡ್ತಾ ಇದ್ರು. ಅಯ್ಯೋ, ನನ್ ಮೊನ್ನೆ ಅದಕ್ಕೆನ್ನ ಸಖತ್ತಾಗಿ ಬೈದ್ನಲ್ಲಪ್ಪ, ಅದಕ್ಕೆ. ಏನಂತ ಬೈದೆ? ನಿಮಗೆ ಗಂಡ ಅಂದ್ರೆ ಸ್ವಲ್ಪನೂ ಗೌರವನೇ ಇಲ್ಲ. ನಾನು ನಮ್ಮ ಯಜಮಾನ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ, ಹಾಗೆ ನೀವು ಅದನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಬೈದೆ. ಕರೆಕ್ಟ್ ಆಗಿ ಹೇಳಿಯಪ್ಪಲ್ಲೋ, ಗಂಡ ಹೆಂಡತಿ ಹೇಗಿರ್ಬೇಕು ಅನ್ನೋದನ್ನ ಜನ ನಮ್ಮನ್ನ ನೋಡಿ ಕಲ್ತ್ಕೋಬೇಕು. ಪಲ್ಲು, ಐ ಲವ್ ಯು. ಐ ಲವ್ ಯು 3. ಹಲೋ 1 2 3, ಬೇಗ ಕಾಫಿ ಕುಡಿರಿ, ಇಲ್ಲಾಂದ್ರೆ ಕೋಲ್ಡ್ ಆಗುತ್ತೆ. ಹಬಿ ಡಿಯರ್, ಕಮ್ ಹಿಯರ್. ಹಬಿ, ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಅದೇನೋ ಗೊತ್ತಿಲ್ಲ ಮೈ ಡಿಯರ್ ಗೋಬೆ, ಇವತ್ತು ನಮ್ಮ ಕಾಲ್ಗಳು ನೆಲದ ಮೇಲೆ ನಿಲ್ತಾನೆ ಇಲ್ಲ. ಸರಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ಓಡಾಡ್ತೀರಿ. ಐ ಡೋಂಟ್ ಮೈಂಡ್. ಹಬಿ, ಪ್ಲೀಸ್ ಡೋಂಟ್ ಮೈಂಡ್. ನನ್ನ ಬಟ್ಟೆಗಳನ್ನ ಐರನ್ ಮಾಡ್ಕೊಡ್ತೀರಾ? ಅಯ್ಯೋ, ಇಂಥ ಅವಕಾಶ ಯಾರಿಗೆ ತಾನೇ ಸಿಕ್ಕುತ್ತೆ, ಬಂದೆ. ಈ ಬಾವ, ಕೆಲಸ ಇಲ್ದಾರೋ ನಾನೇ ಇಂಥ ಕೆಲಸಗಳನ್ನ ಮಾಡಲ್ಲ, ನೀವ್ ಯಾಕೆ ಮಾಡ್ತೀರಾ? ಕೆಡದ್ಬಿಡ್ತೀನಿ. ಹೇಳ್ತಿ ಅಂದ್ರೆ ಏನಲ್ಲೇ, ಕಂಡವ್ರ ಮನೆನ ಬಿಟ್ಬಿಟ್ಟು ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾಳೆ. ಒಂದು ತಿಳ್ಕೊಳ್ಳಿ ಹೇಳಿ ಅಂದ್ರೆ, ಇವತ್ತು ಅವಳ ಬಟ್ಟೆಗಳನ್ನು ಮುಟ್ಟೋ ಅವಕಾಶ ಸಿಕ್ಕಿದೆ, ನಾಳೆ ಅವ್ರನ್ನ ಮುಟ್ಟೋ ಅವಕಾಶ ಸಿಗದೆ ಇರುತ್ತೆ ಅಂದ್ರೆ. ಏನು ಯಜಮಾನ್ರಿ, ನೀವ್ ಯಾಕೆ ಅವ್ರ ಬಟ್ಟೆ ಇಸ್ತ್ರಿ ಮಾಡ್ಬೇಕು? ನನ್ಗೆ ಹೇಳಿದಿದ್ರೆ ನಾನ್ ಮಾಡ್ಕೊಡ್ತಿರ್ಲಿಲ್ವಾ? ನನ್ನ ಬಟ್ಟೆಗಳನ್ನ ಹಬಿನೇ ಐರನ್ ಮಾಡ್ಬೇಕು, ಬೇರೆ ಯಾರು ಮಾಡ್ಕೊಡ್ಬಾರ್ದು. ಮೈ ಡಿಯರ್ ಗೋಬೆ, ನೀನು ಕಣ್ಣು ಮುಚ್ಕೊಂಡು 1 ರಿಂದ 10 ಎಣಸು. ಈ 11 ಬರುತ್ತಲ್ಲ, ಅವಾಗ ನಾನು ಪಕ್ಕದಲ್ಲೇ ಇದ್ದು ಬಿಡ್ತೀನಿ. ಏನು ಯಜಮಾನ್ರಿ, ನೀವ್ ನಿಮ್ ಹೆಂಡತಿ ಸೇವೆ ಮಾಡ್ಸೋದು ನನ್ಗೆ ಇಷ್ಟ ಆಗ್ತಿಲ್ಲ. ಹಾಗಿದ್ರೆ ಮನೆ ಬಿಟ್ಟು ಹೋಗೆ. ಕೇಳಿಸ್ಕೊಂಡ್ಯಾ? ತೆಪ್ಪಗಿರೋ ಹಾಗಿದ್ರೆ ಇರೋ, ಇಲ್ಲಾಂದ್ರೆ ನಾನೇ ಮನೆ ಬಿಟ್ಟು ಓಡಿಸ್ತೀನಿ. Oh my God, Hubby, 1 minute, come here. ಮೈ ಡಿಯರ್ ಗೋಬೆ, ಈ ಇಸ್ತ್ರಿ ಪೆಟ್ಟಿಗೆ ಇದೆಯಲ್ಲ, ಅದು ಫುಲ್ ಹೀಟಿಗೆ ಬಂದ್ಬಿಟ್ಟಿದೆ. ಹೀಟ್ ಇದ್ದಾಗಲೇ ಬಟ್ಟೆಗಳನ್ನು ಉಜ್ಬಿಡ್ಬೇಕು, ಇಲ್ಲಾಂದ್ರೆ ಸುಕ್ಕುಗಳೆಲ್ಲ ಹೋಗಲ್ಲ. ಹಬಿ, ಅದು ನಮ್ಮ ಬೆಡ್ರೂಮ್ ಅಲ್ಲಿ ತುಂಬಾನೇ ಡಸ್ಟ್ ಆಗ್ಬಿಟ್ಟಿದೆ, ಅದನ್ನ ನೀಟಾಗಿ ಕಸ ಗುಡಿಸಿ ಒರೆಸ್ಬಿಡಿ. ಅಷ್ಟೇ ತಾನೇ. ಇಕ್ಕೋ ಹೊರಟೆ. ಏನು ಯಜಮಾನ್ರೆ, ಗುಡ್ಸೋ ಕೆಲ್ಸ ನಂದು, ನಾನ್ ಮಾಡ್ತೀನಿ ಬಿಡಿ. ನಿಮ್ ಕೈಲಿ ಇರ್ಬೇಕಾದ್ದು ಪೆನ್ನು, ಕೊಕ್ಕೆ ಅಲ್ಲ. ಚಂಪಾ, ನೀನ್ ಯಾವ್ದೇ ಕಾರಣಕ್ಕೂ ನಮ್ಮ ಬೆಡ್ರೂಮ್ ಅಲ್ಲಿ ಕಾಲಿಡೋ ಹಾಗಿಲ್ಲ. ಆ ಕೆಲ್ಸ ಏನೇ ಇದ್ರು ಹಬಿದು ಅಲ್ವಾ ಹಬಿ? ಗೋಬೆ, ನಮ್ಮ ಬೆಡ್ರೂಮ್ ನಾವು ಕ್ಲೀನ್ ಮಾಡ್ಕೊಳ್ದೆ, ಇನ್ನೇನು ಕಾರ್ಪೊರೇಷನ್ ಅವ್ರು ಬಂದು ಕ್ಲೀನ್ ಮಾಡ್ಕೊಡ್ತಾರ? ಹಾಗೆ ಅಲ್ಲಿ ಊದ್ಬತ್ತಿನೂ ಹಚ್ಬಿಡಿ. ಗೊತ್ತಾಗೋಯ್ತು ಗೋಬೆ. ಹಾಗೆ ಬೆಡ್ ಮೇಲೆಲ್ಲ ಹೂಗಳನ್ನ ಹಾಕ್ಬಿಡ್ಲಾ? ಆ ಹೂನ ನಿಮ್ ಕಿವಿಲಿ ಇಟ್ಕೊಳ್ಳಿ. ಆರ್ ಯು ಜೋಕಿಂಗ್? ಯೆಸ್ ಯೆಸ್. ಏ ಚಂಪಾ, ನನ್ನ ಮಗ ಯಾಕೆ ಅವ್ರ ಹಿಂದೆ ಹಾಕಿ ಸುತ್ತಾ ಇದ್ದಾನೆ? ನಿಮ್ ಮಗನ್ನ ಜಾಜಿ ಅಕ್ಕ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡೆ, ಅದರಿಂದ ನಾನು ಈ ಮನೆಗೆ ಒಂದು ಮೊಮ್ಮಗು ಬಂದೆ, ನನ್ಗೆ ಅಷ್ಟೇ ಸಾಕು. ಈ ಮನೆಗೆ ಮಗು ಎಲ್ಲಿ ಬರುತ್ತೆ? ಬಂದ್ರೆ ನಾಯಿ ಮರಿ ಬರುತ್ತೆ. ಏನೇ ನೀನು? ಹಬಿ, ಐ ವಾಂಟ್ ಹಾಟ್ ಕಾಫಿ. ಕಾಫಿ ನೀವಿಲ್ಲೇ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಚಪ್ಪ, ನಮ್ಮ ಹೆಂಡ್ರಿಗೆ ಬಿಸಿ ಬಿಸಿ ಕಾಫಿ ಅಂತ ಕೊಡು. ಬರ್ತಾ ಬರ್ತಾ ನಿಮ್ ಸೇವೆ ಜಾಸ್ತಿ ಆಯ್ತು, ತಗೊಂಡ್ ಹೋಗಿ ಕುಕ್ಕಿ. ಆಮೇಲೆ ಬಂದು ಮಾತಾಡ್ತೀನಿ. ಹಬಿ, ಆ ಚಂಪಾ ಮಾಡಿರೋ ಕಾಫಿ ನನಗೆ ಬೇಡ. ನೀವೇ ನಿಮ್ ಕೈಯಾರ ನನಗೋಸ್ಕರ ಲವ್ ಇಂದ ಕಾಫಿ ಮಾಡ್ಕೊಂಡು ಬನ್ನಿ. ಮೊದಲು ಆ ಚಂಪನ ಕಿಚನ್ ಇಂದ ಆಚೆ ತನ್ನಿ. ಅಷ್ಟೇ ತಾನೆ, ನಿನ್ನ ಕೋಪ ಮಾಡ್ಕೊಡು. ನಗ್ತಾ ನಗ್ತಾರೆ. ಏನು ಯಜಮಾನ್ರೆ, ನಾನ್ ಮಾಡಿದ ಕಾಫಿನ ಚೆಲ್ಲದ? ನಮ್ಮ ಹೆಂಡ್ರು ಹೇಳಿ ಕಳಿಸಿದ್ದಾರೆ, ನಾವೇ ನಮ್ಮ ಕೈಯಾರೆ ಕಾಫಿ ಮಾಡಿ ತಗೊಂಡು ಹೋಗ್ಬೇಕಂತೆ. ನೀನೀಗ ಆಚೆ ಹೋಗು. ಏನು ಯಜಮಾನ್ರೆ, ನನ್ನನ್ನ ಆಚೆ ಹೋಗು ಅಂತ ಹೇಳ್ತಾ ಇದೀರಾ? ನಮ್ ಕಾರ್ಮಿಕ ಸಂಘದ ಬೈಲ 23/7 ಪ್ರಕಾರ ನೀವ್ ಮಾಡ್ತಾ ಇರೋದು ತಪ್ಪು. ನಿಮ್ಮ ಬೈಲ ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹೆಂಡ್ರಿಂದ ನಮಗೆ ಪ್ರೀತಿ ಅನ್ನೋದು ಸಿಕ್ಕಲ್ಲ. ಕಾಫಿ ಪುಡಿ ಎಲ್ಲಿದೆ ಅಂತ ಹೇಳಿ ನೀನ್ ಜಾಗ ಖಾಲಿ ಮಾಡೆ. ಅಲ್ಲೇ ಮೇಲಿದೆ, ನೋಡ್ಕೊಳ್ಳಿ.
ಯಾವಾಗ ಕೊಟ್ಟಲ್ಲಪ್ಪ ಕಾಫಿ ಕುಡಿ ಅಂತ ಕಾಫಿ ಕುಡಿ ತೋರ್ಸ್ಕೊಬಿಟ್ಲು. ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಅಲ್ವಾ? ಅಭಿ ಏನು ಇಷ್ಟೊಂದು ಶುಗರ್ ಹಾಕಿದ್ದೀರಾ? ಅದು ನಿಮ್ಮ ಮುಖದ ಮೇಲೆ ಸದಾ ಮಂದಹಾಸ ಮೂಡುತ್ತಿರಲಿ ಅಂತ ನಾನೇ ಒಂದು 5 ಸ್ಪೂನ್ ಸಕ್ಕರೆನ ಜಾಸ್ತಿ ಹಾಕ್ಬಿಟ್ಟೆ. Oh my God! ಅಭಿ ಇಷ್ಟೊಂದು ಶುಗರ್ ಹಾಕಿದ್ರೆ ನನ್ ಬ್ಯೂಟಿ ಏನಾಗ್ಬೇಡ, ನನ್ ಫಿಗರ್ ಏನಾಗ್ಬೇಡ, ಆಮೇಲೆ ಡಯಾಬಿಟಿಸ್ ಬಂದು ನನ್ಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಅದು ನಾನು ಮೊದಲನೇ ಬಾರಿ ಕಾಫಿ ಮಾಡಿದೆ ಅಲ್ವಾ, ಗೊತ್ತಾಗ್ಲಿಲ್ಲ, ಏನೋ ಹಾಕ್ಬಿಟ್ಟೆ, ಬಿಟ್ಬಿಡಿ. ಅಭಿ ವಾಟ್ ಇಸ್ ದಿಸ್? ನಿಮ್ಗೆ ಕಾಫಿ ಮಾಡಕ್ ಬರಲ್ಲ, ಬಟ್ಟೆ ಐರನ್ ಮಾಡಕ್ ಬರಲ್ಲ, ಕಸ ಗುಡ್ಸಕ್ ಬರಲ್ಲ, ಒರ್ಸಕ್ ಬರಲ್ಲ. ನೀವು ಹಸ್ಬೆಂಡ್ ಪೋಸ್ಟ್ಗೆ ನಾಲಾಯಕ್. ನೋಡಿ ಜಾತಿ ಚಂಪಲ್ದಿನಿ ಅವರೇ, ಈಗ ಚಂಪಾ ಹೇಗೋ ಈ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಅವಳು ಪಾಡಿಗೆ ಅವಳು ಹೋಗ್ತಾ ಇದ್ದಾಳೆ. ಅವಳೇ ಮಾಡ್ಕೊಂಡಿರ್ಲಿ, ನಾನು ನಿಮ್ಮ ಗಂಡನಾಗಿ ದಿನದ 24 ಗಂಟೆನೂ ನಿಮ್ಮನ್ನ ಪ್ರೀತಿಸ್ಕೊಂಡು ಆರಾಮಾಗಿ ಇದ್ದು ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದು ಅಭಿ ಬೈ ಚಾನ್ಸ್ ನಾವು ಬೇರೆ ಮನೆ ಮಾಡ್ಬಿಟ್ರೆ? ಬೇರೆ ಮನೆಯನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆ ತಾನೆ? ಅಷ್ಟ ಸಾಕ್ಬಿಡ್ರಿ, ಹೊಸ ಮನೆ ಮಾಡೋಣ. ಆ ಸ್ವರ್ಗನ ಅಲ್ಲಿಂದ ದರ ದರ ಅಂತ ಹೇಳ್ಕೊಂಬಂದು ನಮ್ಮ ರೂಮಲ್ಲಿ ಬಿಸಾಕೋಣ. ಆ ಚಂದ್ರನು ಹಂಗೆ ಕರ್ಕೊಂಬಂದು ಮಂಚದ ಕಾಲಿಗೆ ಕಟ್ಟು ಬಿಡೋಣ. ಅದನ್ನ ಮಂಚದ ಕಾಲಿಗಾರು ಕಟ್ಟಿ, ಕಿಟಕಿಗಾರು ಕಟ್ಟಿ. ನಾನೀಗ ಮಹಿಳಾ ಸಂಘಕ್ಕೆ ಹೋಗಿ ಬರ್ತೀನಿ. ಏನ್ ಬಾಬಾ ಹೀಗ್ ಕುಡಿತಾ ಇದೀರಾ? ಕೋತಿ ಗೀತಿ ಕಡಿತಾ ಹೇಗೆ? ಅದು ನಮ್ಮ ಎಂಡ್ರು ಆಡಿರುವ ಮಾತುಗಳನ್ನು ಕೇಳಿ ನಮ್ಮ ಮನಸ್ಸು ಪ್ರಫುಲ್ಲವಾಗಿದೆ ಕಣಪ್ಪ. ಅಣ್ಣಯ್ಯ ಅದಕ್ಕೆ ನಿನ್ನ ಆಟ ಆಡಿಸ್ತಾ ಇದಾರೆ. ಅವ್ರು ಹೇಳ್ದಂಗ್ ನೀನ್ ಕುಣಿತಾ ಇದೆಯಲ್ಲ. ಲೇ ದೇವರು ಕೊಟ್ಟಂಗೆ ನಮ್ಮ ಎಂಡ್ರು ಪ್ರೀತಿ ನಮಗೆ ಸಿಕ್ಕುತ್ತೆ ಅನ್ನೋದಾಗ್ಬಿಟ್ರೆ ಬರೀ ಕುಣಿಯೋದು ಏನ್ ಬರುತ್ತೆ, ತಿಪ್ಪಲಾಗ ಹಾಕೋಕು ರೆಡಿ. ಜಾಜಿಯವರೇ, ಗಂಡನ್ನ ಬೆಂಡೆತ್ತೋ ಕಾರ್ಯಕ್ರಮ ಹೇಗ್ ನಡೀತಾ ಇದೆ? ನೀವ್ ಹೇಳ್ಕೊಟ್ಟು ಐಡಿಯಾನೆಲ್ಲ ಫಾಲೋ ಮಾಡಿದೀನಿ. ನನಗಂತೂ ತುಂಬಾನೇ ಹ್ಯಾಪಿ ಆಗ್ತಾ ಇದೆ. ಹಾಗೆ ನಾ ಹೇಳಿದ ವರ್ಕ್ನೆಲ್ಲ ಚಾಚು ತಪ್ಪದೆ ಮಾಡ್ತಾ ಇದಾರೆ. ಫುಲ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀನಿ. ಹೌದಾ? ಹಾಗಾದ್ರೆ ನಾನು ನಿಮ್ಮ ಮನೇಲೆ 1 ವಾರ ಇದ್ದು ಬೇರೆ ಬೇರೆ ಐಡಿಯಾ ಹೇಳ್ಕೊಡ್ತೀನಿ. ಓಹೋ, ಏನದ್ಕೆ ಮಹಿಳಾ ಸಂಘದ ಮೇನ್ ಪಿಲ್ಲರೇ ಬಂದಿದೆ. ಯಾರ ಮನೆ ಹಾಳು ಮಾಡಕ್ ಯೋಚನೆ ಮಾಡ್ತಾ ಇದೀರಾ? 1 ವೀಕ್ ಇವ್ರು ನಮ್ಮ ಮನೇಲೇ ಇರ್ತಾರೆ. ಯಾಕೆ ಇವ್ರ ಗಂಡ ಇವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು? ಶಟ್ ಅಪ್. ಮಹಿಳಾ ಸಂಘದ ಬಗ್ಗೆ ಸ್ವಲ್ಪ ಮಾತಾಡಿದ್ದು, ಅದಕ್ಕೆ ನಾನೇ ಹೇಳ್ದೆ ನಮ್ಮ ಮನೇಲೆ ಇರಿ ಅಂತ. ಅಣ್ಣನ ಒಂದ್ ಮಾತು ಕೇಳಿದ್ರಾ? ಅವ್ರನ್ನ ಕೇಳ್ಬೇಕು, ಅವರು ನಾನ್ ಹೇಳ್ದಾಗೆ ಕೇಳ್ಬೇಕು. ನನಗೆ ಏನಾದ್ರೂ ಕೆಲಸ ಕಾರ್ಯ ಸಂಪಾದನೆ ಅಂತ ಇದ್ದಿದ್ರೆ ಇಂಥವ್ರನ್ನ ಗೇಟ್ ಹತ್ರನೂ ಬಿಟ್ಕೋತಾ ಇರ್ಲಿಲ್ಲ. ಬರ್ತಾ ಬರ್ತಾ ನಮ್ಮ ಮನೆ ಧರ್ಮಛತ್ರ ಆಗೋಯ್ತು. ಗಂಡನ ವಿಷಯ ನಮಗೆ ಯಾಕಪ್ಪ? ಆಸ್ತಿಲ್ ನಮ್ ಭಾಗ ತಗೊಂಡು ಬೆಟ್ಟದ ಮೇಲೆ ಮನೆ ಮಾಡ್ಕೊಂಡು ನಾವ್ ಹಾಯಾಗಿ ಇದ್ಬಿಡೋಣ. ಬನ್ನಿಪ್ಪ. ನಡೀಪಲ್ಲೋ. ನಿಮ್ ಯಜಮಾನ್ರು ಹೇಗೆ? ಅವರು ಸ್ವಲ್ಪ ಚೇಂಜ್ ಆಗ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಹೌದಾ? ಹಾಗಾದ್ರೆ ಇವತ್ತಿಂದ ಫಾರ್ಮುಲಾನ ಚೇಂಜ್ ಮಾಡ್ಬಿಡಿ. ಅಂದ್ರೆ ಅವ್ರ ಕೆಲ್ಸಗಳನ್ನೆಲ್ಲ ನೀವು ಮಾಡಿ ಅವ್ರ ಪ್ರೀತಿನ ಗಳಿಸಿ. ಅವ್ರೇನಾದ್ರೂ ಹತ್ರ ಬಂದ್ರೆ ದೂರ ತಳ್ಳಿ. ಈ ಫಾರ್ಮುಲಾದ ಹೆಸರು ಲವ್ ಅಂಡ್ ಹೇಟ್. ಹಾಗಾದ್ರೆ ನಾಳೆಯಿಂದನೇ ಈ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಚಂಪಾ, ಕಮ್ ಹಿಯರ್. ಏನ್ ಚಾಂಜಿ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಅವಿಗೆ ಕಾಫಿ ಬೇಕು? ಈಗ್ಲೇ ತಗೊಂಡ್ಕೊಡ್ತೀನಿ. ಬೇಕಾಗಿಲ್ಲ, ನಾನೇ ತಗೊಂಡು ಹೋಗ್ಕೊಡ್ತೀನಿ. ನಾನ್ ಕೊಟ್ರೆ ಏನಾಗುತ್ತೆ? ಬೆನ್ನು ಮೂಳೆ ಮುರಿಬೇಕಾಗಿತ್ತು. ಹೋಗಿ ಹೋಗ. Happy dear, happy dear. Good morning. ನಾವು ಚಾಪೆ ದಿಂಬು ಹಾಸ್ಕೊಂಡು ಹಾಲಲ್ಲಿ ಮಲಗಿದ್ವಿ, ಇಲ್ಲಿಗೆ ಹೇಗೆ ಬಂದ್ವಿ? ಅಭಿ, ನಿನ್ನೆ ರಾತ್ರಿ ನೀವು ಹಾಲಲ್ಲಿ ಡೀಪ್ ಸ್ಲೀಪ್ ಮಾಡ್ತಾ ಇದ್ರಿ. ನಾನೇ ನಿಮ್ನ ಎತ್ಕೊಂಡ್ ಬಂದ್ ಮಲಗಿಸಿ ಒಂದ್ ಕಿಸ್ ಕೊಟ್ಟೆ. ನೀವು ನನಗೆ ಕಿಸ್ ಕೊಟ್ರ? ಅದು ಯಾವ ಕೆನ್ನೆ ಕೊಟ್ರೆ? ರೈಟ್ ಕೆನ್ನೆಗೆ. ಜಾಜಿ ಚಂಪಲ್ದಿನಿ ಅವರೇ, ನೀವು ಕಿಸ್ ಕೊಡುವಾಗ ನಾನು ಒಂದ್ಸಲ ಎಬ್ಬಿಸ್ಬೋದಿತ್ತು ತಾನೆ? ಎಬ್ಸಿದ್ರೆ ಮುಂದೆ ನನ್ಗೆ ತೊಂದರೆ ಆಗತ್ತೆ ಅಂತ ಗೊತ್ತಾಯ್ತು, ಅದಕ್ಕೆ ಎಬ್ಬಿಸ್ಲಿಲ್ಲ. ಅಯ್ಯೋ ಶಿವನೇ, ನಮ್ಮ ಜೀವನದಲ್ಲಿ ನಾವು ಬೆಡ್ ಮೇಲೆ ಕೂತ್ಕೊಂಡು ಬೆಡ್ ಕಾಫಿ ಕುಡಿತೀವಿ ಅಂತ ಕನಸು ಮನಸ್ಸಿನಲ್ಲೂ ಭಾವಿಸಿರ್ಲಿಲ್ಲಪ್ಪ. ಅಭಿ, ಆ ಕಾಫಿ ತುಂಬಾ ಹಾಟ್ ಆಗಿತ್ತು, ಅದನ್ನ ಹೇಗೆ ಕುಡಿದು ಬಿಟ್ರಿ? ಅದು ಜಾಜಿ ಚಂಪಲ್ದಿನಿ ಅವರೇ, ನೀವು ನನಗೆ ಕಿಸ್ ಕೊಟ್ರಿ ಅಂತ ಸತ್ಯ ಹೇಳ್ಬಿಟ್ರಲ್ವಾ, ನನ್ನ ಮೈಯೆಲ್ಲ ಹಂಗಂಗೆ ತಣ್ಣಗಾಗೋಯ್ತು. ಆ ತಣ್ಣನೆಯ ಮುಂದೆ ಈ ಕಾಫಿ ಬಿಸಿ ಲೆಕ್ಕಕ್ಕೆ ಬರಲಿಲ್ಲ ನೋಡಿ. ಸರಿ ಸರಿ, ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಬನ್ನಿ, ಹೋಗಿ. ನಾವಿನ್ ಮೇಲಿಂದ ಜೀವನದಲ್ಲಿ ಸ್ನಾನನೇ ಮಾಡಲಕ್ಕಂದ್ರಿ. ಯಾಕೆ? ನೀವು ಅಪರೂಪಕ್ಕೊಮ್ಮೆ ನಮ್ಮ ಕೆನ್ನೆ ಮುತ್ತು ಕೊಟ್ಟಿದ್ದೀರಾ. ನಾವು ಸ್ನಾನ ಮಾಡೋದಕ್ಕೆ ಅಂತ ನೀರ್ ಹಾಕೊಂಡ್ಬಿಟ್ರೆ ಆ ನಿಮ್ಮ ಮುತ್ತು ಜಾರಿ ಮೋರಿ ಸೇರ್ಕೊಂಡ್ಬಿಡುತ್ತೆ. ಸರಿ, ಹಾಗಾದ್ರೆ ಬನ್ನಿ, ನಾನೇ ನಿಮ್ಗೆ ಸ್ನಾನ ಮಾಡಿಸ್ತೀನಿ. ಬರ್ತಾ ಬರ್ತಾ ಇವ್ರ ಸೇವೆ ಸ್ನಾನ ಮಾಡಿಸಿದ್ರವರೆಗೂ ಹೋಯ್ತು. ಅವಳು ಗಂಡ ಹೆಂಡ್ತಿಲು, ಅವಳಲ್ಲಿ ಪಾಡ್ಗ ಅವಳ ಸೇವೆ ನಡೀತಾ ಇರುತ್ತೆ. ನಿನಗ್ಯಾಕೆ ಹೊಟ್ಟೆ ಉಳಿ? ಅವರು ನಮ್ಮ ಯಜಮಾನ್ರು. ಇದು ಎಲ್ಲ ಸರಿಯಾಗೇ ನಡೀತಾ
ಇದೆ. ನೀವು ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೋ. ಅತ್ತೆಯವ್ರೆ, ನನಗೆ ಕೋಪ ಬಂದಾಗೆಲ್ಲ ನೀವು ಸಮಾಧಾನ ಮಾಡಿ ತಣ್ಣಗೆ ಮಾಡ್ಬಿಡ್ತೀರಾ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನನಗೆ ಪಲ್ಲು ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ. ಗೊತ್ತು, ಖುಷಿಯಾದ ಮನುಷ್ಯನನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಅವನ ಮಾತಿನ ಧ್ವನಿ. ಸ್ವಲ್ಪ ಆ ಕಡೆ ಮೂವ್ ಮಾಡ್ತೀರಾ? ಮೈ ಡಿಯರ್ ಗುಬ್ಬಿ ಅವರೇ, ಯಾಕೋ ಏನೋ ನಮ್ಮ ಕಾಲುಗಳು ಸಿಕ್ಕಾಪಟ್ಟೆ ನೋವ್ತಾ ಇದಾವೆ. ಸ್ವಲ್ಪ ಒತ್ತು ಕೊಡ್ತೀರಾ? ನಾನು ನಿಮ್ ಲೆಗ್ ನ ಒತ್ತಬೇಕಾ? ನಮ್ಮ ಹೆಂಡತಿಯಾದ ನೀವು ನನ್ನ ಕಾಲನ್ನು ಒತ್ತು ಕೊಡದೆ ಇನ್ನೇನು ಪಕ್ಕದ ಮನೆ ಆಂಟಿ ಬಂದು ಒತ್ತು ಕೊಡ್ತಾರಾ? ದಯವಿಟ್ಟು ಒತ್ತಿ. ಏನಾಯ್ತು ಹಬಿ? ಒಳ್ಳೆ ಕಚ್ಚಿಬಿಟ್ಟು ಓಡೋಗ್ಬಿಡಲ್ಲ. ಇರಿ, ಮಸ್ಕಿಟೋ ಕಾಲ್ ಹಚ್ತೀವಿ. ಬೇಡ ಬೇಡ ಬೇಡ, ನನಗೆ ಹೊಗೆ ಅಂದ್ರೆ ಆಗಲ್ಲ. ಹಾಗಾದ್ರೆ ಜೋರಾಗಿ ಫ್ಯಾನ್ ಹಾಕ್ಲಾ? ಮೈ ಡಿಯರ್ ಗುಬ್ಬಿ, ಫ್ಯಾನ್ ಹಾಕ್ಬಿಟ್ರೆ ನಂಗೆ ಶೀತ ಆಗುತ್ತೆ. ಮತ್ ಏನ್ ಮಾಡ್ಲಿ? ನನಗೆ ನಿದ್ದೆ ಬರೋವರೆಗೂ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಸೊಳ್ಳೆ ಹೊಡಿತಾ ಇರಿ. ನೀವು ಯಾವಾಗ ನಿದ್ದೆ ಮಾಡ್ತೀರಾ? ನಿಮ್ಮಂತ ಸುಂದರವಾದ ಹೆಂಡತಿನ ಎದುರುಗಡೆ ಕುಂದಿರ್ಸ್ಕೊಂಡ್ರೆ ಯಾವ ನನ್ನ ಮಗನಿಗೆ ತಾನೇ ನಿದ್ದೆ ಬರುತ್ತೆ. ಅಭಿ, ದಿಸ್ ಇಸ್ ಟು ಮಚ್. ಈಗೇನು ನೀವು ನನ್ನ ಸೇವೆ ಮಾಡ್ತಿರೋ ಅಥವಾ ಹಾಲಲ್ಲಿ ಮಲ್ಕೊಂಡಿರೋ ಪದ್ಮಜನ್ ಕರೆಸಿ ಸೇವೆ ಮಾಡಿಸ್ಕೊಳ್ಳ? ಅಭಿ, ದಿಸ್ ಇಸ್ ರಿಯಲಿ ಟು ಮಚ್. ಮಾಡ್ತೀನಿ ನಿಮ್ಗೆ. ಗೆಟ್ ಲಾಸ್ಟ್. ಪದ್ಮಜ, ಪದ್ಮಜ, ಗೆಟ್ ಅಪ್. ಅಯ್ಯೋ, ಏನ್ ಜಾಜಿ ಅವ್ರೆ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ನನ್ನ ಹಬಿನ ಬೆಂಡೆತ್ತದ್ ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿ ನನ್ನನ್ನೇ ಬೆಂಡೆತ್ತಿಸ್ತಾ ಇದ್ದೀರಲ್ಲ, ಏನ್ ನಿಮ್ ಉದ್ದೇಶ? ನನ್ನ ಕ್ಷಮಿಸ್ಬಿಡಿ ಜಾಜಿ ಅವ್ರೆ. ನಾನು ಮದ್ವೆಗ್ ಮುಂಚೆ ರಘು ಅನ್ನೋರ್ನ ಪ್ರೀತಿಸ್ತಾ ಇದ್ದೆ. ನಿಮ್ ಯಜಮಾನ್ರು ರಸ್ತೆಲ್ ಸಿಕ್ಕಿ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಏನ್ ಹೇಳಿದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ನೋಡಿ. ಅಲ್ಲ ಪದ್ಮಜ ಅವರೇ, ತಾವು ನನ್ನ ಹೆಂಡತಿಗೆ ಈ ಗಂಡನನ್ನು ಬೆಂಡೆತ್ತುವುದು ಹೇಗೆ ಅನ್ನುವ ಪಾಠಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದೀರಲ್ಲ, ಇದು ಸಮಂಜಸನ ಅನ್ನೋದು ನನ್ನ ಪ್ರಶ್ನೆ. ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ, ಹಾಗೆ ಇವ್ರಿಗೂ ಹೇಳ್ಕೊಟ್ಟಿದ್ದೀನಿ. ಸರಿ ಬಿಡಿ, ಹೇಳ್ಕೊಡಿ. ಈಗ ನೀವು ವಿನಯ್ ಕುಮಾರ್ ಅನ್ನೋ ಮದುವೆಯಾಗಿ ಅವನ ಜೊತೆ ಸಂಸಾರ ನಡೆಸ್ತಾ ಇದ್ದೀರಾ ಅನ್ನೋ ವಿಷಯ ನಮಗೂ ಗೊತ್ತಾಗಿದೆ. ಯಾರು ಹೇಳಿದ್ರು ನಿಮ್ಗೆ? ಅದೇ ನಿಮ್ಮ ಹಳೆ ಲವರ್ ಈ ರಘುರಾಮ್. ಕಾಲೇಜ್ನಲ್ಲಿದ್ದಾಗ ನೀವು ಇವನ ಜೊತೆ ಓಡೋಗಿದ್ದು, ಊರೂರು ಸುತ್ತಾಡಿದ್ದು, ಕೊನೆಗೆ ಇವನಿಗೆ ಕೈ ಕೊಟ್ಟು ವಿನಯ್ ಕುಮಾರ್ಗೆ ಟೋಪಿ ಹಾಕಿ ಮದುವೆ ಆಗಿದ್ದು ಎಲ್ಲ ವಿಷಯ ಗೊತ್ತಾಗಿದೆ. ಅದಕ್ಕೆ ನೀವೀಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಿಮ್ಮ ಯಜಮಾನಪ್ಪನತ್ತ ಹೋಗ್ತೀನಿ, ಇವ್ರ ಹರಿಕತೆ ಹೀಗೀಗಿದೆ ಅಂತ ಲಯಬದ್ಧವಾಗಿ ಎಲ್ಲ ವರದಿ ಒಪ್ಪಿಸ್ತೀನಿ. ದಯವಿಟ್ಟು ಹಾಗೆ ಮಾಡಬೇಡಿ ಪಾಂಡ್ರಂಗ ಅವರೇ, ನಮ್ಮ ಸಂಸಾರ ಹಾಳಾಗೋಗುತ್ತೆ. ಅಲ್ಲ ರೀ ಪದ್ಮಜ ಅವರೇ, ನಿಮ್ಮ ಬದುಕೆ ಮುರಾಬಟ್ಟೆಯಾಗಿ ಕೂತಿದೆ, ಇನ್ನು ಕಂಡವ್ರ ಸಂಸಾರಕ್ಕೆ ಬೆಂಕಿ ಹಚ್ಚೋದಕ್ಕೆ ಅಂತ ಬಂದಿದ್ರಲ್ಲ, ಇದು ಸರಿನೇನ್ರಿ? ಅದಕ್ಕೆ ನಾನು ಈಗ ಏನ್ ಮಾಡ್ಬೇಕು ಅಂತ ಹೇಳಿ. ನೋಡ್ರಿ, ನೀವು ಅದು ಏನು ಮಾಡ್ತಿರೋ ಎತ್ತ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ನಮ್ಮ ಜಾಜಿ ಜಂಬಲ್ದಿನಿಯವರು ಅವರಾಗ ಅವರೇ ಮೇಲ್ ಬಿದ್ದು ನನ್ನನ್ನು ಪ್ರೀತಿ ಮಾಡಬೇಕು, ಆ ತರ ನೀವು ಮಾಡಿ. ನಾನೇ ನಿಮ್ಮ ಹತ್ರ ಪಾಠ ಹೇಳ್ಸ್ಕೊಳಕ್ ಬಂದ್ರೆ ಹಬಿನ ನಿಂಗೆ ಬ್ಲಾಕ್ ಮೇಲ್ ಮಾಡ್ಬಿಟ್ರಾ? ಹೌದು ಕಣ್ರಿ ಜಾಜಿ ಜಂಬಲ್ದಿನಿಯವರೇ, ನೀವು ತಮ್ಮ ಗುರುಗಳಿಂದ ಗಂಡನನ್ನು ಬೆಂಡೆತ್ತುವುದು ಹೇಗೆ ಎನ್ನುವ ಪಾಠನ ಕಲ್ತ್ಕೊಂಡ್ರಿ, ಹೆಂಡತಿಯನ್ನು ಮಟ್ಟ ಹಾಕುವುದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ.